ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜೀರಾ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿ ಆ್ಯಂಡ್ ಕ್ವಿಕ್ ಹೆಲ್ದಿ ರೆಸಿಪಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು 1 ಕಪ್ ನೆನೆಸಿರೋ ಅಕ್ಕಿ ತೊಗೊಂಡಿದ್ದೀನಿ, 1 ಕಪ್ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ಚಕ್ಕೆ ಪುಡಿ ಮತ್ತು ಲವಂಗ, ಸ್ವಲ್ಪ ಉಪ್ಪು ಮತ್ತು ತುಪ್ಪ. ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಸಾಸಿವೆ ಮತ್ತು 2 to 3 ಟೇಬಲ್ ಸ್ಪೂನ್ ಆಫ್ ಜೀರಿಗೆನೇ ಮೇನ್ ಇಂಗ್ರೀಡಿಯೆಂಟ್ಸ್. ಹೇಗೆ ಮಾಡೋದು ಅಂತಂದರೆ, ಒಂದು ಸ್ವಲ್ಪ ತುಪ್ಪಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ತುಪ್ಪಕ್ಕೆ ಸಾಸಿವೆ, ಜೀರಿಗೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಜಾಸ್ತಿ ಜೀರಿಗೆ ಬೇಕಾಗಿರೋದ್ರಿಂದ ನಾನು 3 ಟೇಬಲ್ ಸ್ಪೂನ್ ಹಾಕಿದೆ. ಸೊ 2 ಟೇಬಲ್ ಸ್ಪೂನ್ ಈಸ್ ಎನಫ್. ಅದಕ್ಕೆ ನೀವು ಚಕ್ಕೆ ಮತ್ತು ಲವಂಗ, ಆಮೇಲೆ ಡ್ರೈ ಫ್ರೂಟ್ಸ್, ಬೇಸಿಕಲಿ ನಾನು ಹಾಕಿದ್ದೀನಿ ಇಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ನೀಟಾಗಿ ತುಪ್ಪದಲ್ಲಿ ಫ್ರೈ ಆದಮೇಲೆ ನೀವು 1 ಕಪ್ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಕೂಡ ಕಂಪ್ಲೀಟ್ಲಿ ಆಪ್ಷನಲ್, ಕೆಲವೊಬ್ಬರು ಹಾಕೋದಿಲ್ಲ, ಬಟ್ ನನಗೆ ಸ್ವಲ್ಪ ಈರುಳ್ಳಿ ಇದ್ದರೆ ಇಷ್ಟ. ಎಷ್ಟೊಂದು ಜನಕ್ಕೆ ಕೂಡ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಯಾವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತಲ್ಲ, ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಸೊ ತುಂಬ ಈಸಿಯಾಗಿ ಮಾಡ್ಬೋದಾಗಿರೋ ರೆಸಿಪಿ. ಲಿಟ್ರಲಿ ಒಂದು 10 to 15 ಮಿನಿಟ್ಸ್ ಒಳಗಡೆ ಮಾಡ್ಕೋಬೋದು. ಲಂಚ್, ಡಿನ್ನರ್, ಈವನ್ ಫಾರ್ ಬ್ರೇಕ್ಫಾಸ್ಟ್ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಸೊ ನಾನು ಎಲ್ಲದಕ್ಕೂ ಇಂಗು ಕೂಡ ಹಾಕ್ತೀನಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್, ತುಂಬ ಒಳ್ಳೆಯದು. ಸೊ ಸ್ವಲ್ಪ ಇಂಗು ಹಾಕಿದ್ದೀನಿ. ಸೊ ಅದಾದಮೇಲೆ 1 ಚಿಟಿಕೆ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದೆಲ್ಲ ನೀಟಾಗಿ ತುಪ್ಪದಲ್ಲಿ ಬೆಂದಾದಮೇಲೆ ನೋಡಿ ಈ ಥರ ಗೋಲ್ಡನ್ ಬ್ರೌನಿಷ್ ಆದಮೇಲೆ ನೀವು ಸ್ವಲ್ಪ ನೆನೆಸಿರೋ 1 ಕಪ್ ನಾನು ನೆನೆಸಿದ್ದೀನಿ ಅಕ್ಕಿನ ಮುಂಚೆನೇ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಅಕ್ಕಿನ ತೊಳೆದು ಸಪ್ರೇಟಾಗಿ ಅನ್ನ ಮಾಡಿ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಬೋದು, ಬಟ್ ನಾನು ಈಸಿ ವೇಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಸೊ ಅನ್ನ ಹಾಕಿದ ತಕ್ಷಣ ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ 1 ಕಪ್ ಅಕ್ಕಿಗೆ 1.5 ಕಪ್ ನೀರು ಹಾಕ್ತಾಯಿದ್ದೀನಿ. ಸೊ ನೀವು 1/4 ಕಪ್ಪು ಕೂಡ ಹಾಕೋಬಹುದು, ಯಾಕಂತಂದರೆ ಮುಂಚೆನೇ ಸೋಕ್ ಮಾಡಿರೋದ್ರಿಂದ ನೀರು ಕೂಡ ಜಾಸ್ತಿ ಬೇಕಾಗಿರಲ್ಲ. ಈ ಇಂಗ್ರೀಡಿಯೆಂಟ್ನ ನೀವು ಜೀರಾ ರೈಸಲ್ಲೂ ಟ್ರೈ ಮಾಡ್ಬೋದು. ಜೀರಿಗೆ ಅನ್ನ ಅಂತಲೇ, ಅಕ್ಕಿ ಅಂತಲೇ ಸಿಗುತ್ತೆ, ಅದ್ರ ಜೊತೆ ಬಾಸ್ಮತಿಯಲ್ಲೂ ಟ್ರೈ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ನೋಡಿ, ನಾನು ಆಪ್ಷನಲ್ಲಿ 1.5 ಕಪ್ಪಿಂದ 1/4 ಕಪ್ ಸಾಕು ನೀರು. ಅಷ್ಟರೊಳಗಡೆ ಹಾಕ್ಕೊಂಡ್ಬಿಟ್ಟು ನೀವು 2 ವಿಷಲ್ ಕೂಗಿಸಿ, ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಡಿ. ಸೊ 2 ವಿಷಲ್ ಕೂಗಿಸಾದ್ಮೇಲೆ ಯುವರ್ ಜೀರಾ ರೈಸ್ ಈಸ್ ರೆಡಿ ಟು ಸರ್ವ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಾದರೂ ಟಾಪಿಂಗ್ ನೀವು ಹಾಕೋಬಹುದು. ಸೊ ಗಿವ್ ಇಟ್ ಎ ಟ್ರೈ. ಥ್ಯಾಂಕ್ ಯು.